ಸಿದ್ದರಾಮಯ್ಯ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಹಲವು ಚರ್ಚೆಗೆ ಗ್ರಾಸ ಆಗಿದೆ ಇದು ಟಗರು ನಿವೃತ್ತಿ ಘೋಷಣೆ. ಶಾಸಕರ ಅವಧಿ ಇನ್ನೂ ಕೂಡ 2 ವರ್ಷ ಇರುವಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಇನ್ನು ಮುಂದೆ 2028ಕ್ಕೆ ನಿಲ್ಲೋದಿಲ್ಲ ಅನ್ನುವಂಥ ಒಂದು ಘೋಷಣೆಯನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಇದು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ. ಕರ್ನಾಟಕ ರಾಜಕೀಯದಲ್ಲ ಹೊಸ ಸಂಚಲನವನ್ನ ಸೃಷ್ಟಿಸತಕ್ಕಂಥ ಒಂದು ಹೇಳಿಕೆ. ಹಾಗಾದ್ರೆ ಟಗರು ಮನಸ್ಸಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ತಮ್ಮ ಮಗನಿಗೆ ಅಹಿಂದ ನಾಯಕತ್ವ ವರ್ಚಸ್ಸು ಬೆಂಬಲ ಕೊಡೋದಕ್ಕೆ ಪ್ಲಾನ್ ನಡೀತಿದೆಯಾ? ಈ ನಿರ್ಧಾರದಿಂದ 2028ರಲ್ಲಿ ಸೀಟ್ ಹಂಚಿಕೆ ವೇಳೆ ಹಿಡಿತ ಸಾಧಿಸೋಕೆ ಸಹಕಾರಿಯಾಗಬಹುದಾ? ಇವೆಲ್ಲವನ್ನ ಸಾಧಿಸಿಕೊಳ್ಳೋದಕ್ಕೆ ರಾಜಕೀಯ ನಿವೃತ್ತಿ ಅಸ್ತ್ರ ಪ್ರಯೋಗಿಸಿದ್ರ ಸಿದ್ದು ಅನ್ನುವಂಥ ಇಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ರಾಜಕೀಯ ನಿವೃತ್ತಿ ಅಸ್ತ್ರ ಪ್ರಯೋಗಿಸಿದ್ರ ಸಿದ್ದರಾಮಯ್ಯನವರು. ತಮ್ಮ ಆಪ್ತ ಬಣದವರಿಗೆ ಹೆಚ್ಚು ಸಚಿವ ಸ್ಥಾನ ನೀಡೋದಕ್ಕಾಗಿ ಈ ರೀತಿಯ ಒಂದು ಪ್ಲಾನ್ ನಡೀತಾ? ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಹಿಡಿತ ಹಾಗೂ ಕಿಂಗ್ ಮೇಕರ್ ಆಗೋದಕ್ಕೆ ಸಿದ್ದರಾಮಯ್ಯನವರು ಹೊರಟಿದ್ದಾರಾ? ಡಿಕೆಶಿ ಹಾಗೂ ಡಿಕೆ ಬಣದವರಿಗೆ ಈ ಮೂಲಕ ಬ್ರೇಕ್ ಹಾಕುವ ಒಂದು ಪ್ರಯತ್ನನ? ಎಲ್ಲ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಸಿದ್ದರಾಮಯ್ಯ ಅವರ ಈ ಒಂದು ಹೇಳಿಕೆ ರಾಜಕೀಯ ವಲಯದಲ್ಲಿ ಹಲವು ರೀತಿಯ ವಿಶ್ಲೇಷಣೆಗೆ ಕಾರಣ ಆಗಿದೆ. ಅಧಿಕಾರಾವಧಿಯ ಮಧ್ಯದಲ್ಲೇ ನಿವೃತ್ತಿ ಕುರಿತು ಮಾತನಾಡಿರತಕ್ಕಂಥದ್ದು ಮುಂದಿನ ನಾಯಕತ್ವ, ಸಚಿವ ಸಂಪುಟ ಸಮತೋಲನ ಹಾಗೂ ಪಕ್ಷದ ಭವಿಷ್ಯದ ರಾಜಕೀಯದ ಕುರಿತು ಒಂದು ಹೊಸ ಚರ್ಚೆಗೆ ವೇದಿಕೆ ಸೃಷ್ಟಿಸಿದೆ. ಆದರೆ ಈ ಕುರಿತು ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಒಂದು ಅಧಿಕೃತ ರಾಜಕೀಯ ಕಾರ್ಯತಂತ್ರ ಪ್ರಕಟ ಆಗಿಲ್ಲ. ಸೊ ಹೇಳಿಕೆ ಈ ಹಿಂದೆನೂ ಕೂಡ ಹೇಳಿದ್ರು, ಈಗಲೂ ಕೂಡ ಹೇಳಿದ್ದಾರೆ. ಸೊ ಹಿಂದೆ ಹೇಳಿರತಕ್ಕಂಥ ಪ್ರಕಾರ ನಾನು ಸಿಎಂ ಆಗೋದಕ್ಕೆ ಅವಕಾಶ ಸಿಕ್ಕಿದ್ರೆ ಮಾತ್ರ ನಾನು ಈ ಸಲ ನಿಂತ್ಕೊಳ್ತೇನೆ, ಇಲ್ಲಾಂದ್ರೆ ರಾಜೀನಾಮೆ ಕೊಡದೆ, ಅಂದ್ರೆ ಹೊರಗೆ ಬಂದ್ಬಿಡ್ತೀನಿ, ಇನ್ನು ಮುಂದೆ ನಾನು ಸ್ಪರ್ಧಿಸಲ್ಲ ಅಂತ ಹೇಳಿದ್ರು. ಅದೇ ರೀತಿ ಈಗಲೂ ಕೂಡ ಮಂಡ್ಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.